ಇವತ್ತೊಂದು ಫಿಶ್ ಸಾರಿನ ರೆಸಿಪಿನ ನಿಮ್ ಜೊತೆಲಿ ಶೇರ್ ಮಾಡ್ತಾ ಇದ್ದೀನಿ. ನಾನು ನಮ್ಮ ಮನೆಯಲ್ಲಿ ಮಾಡುವಂತಹ ಫಿಶ್ ಸಾರಿನ ರೆಸಿಪಿನ ಶೇರ್ ಮಾಡ್ತಾ ಇದ್ದೀನಿ. ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿರುತ್ತೆ. ಹಾಗೆ ನಮ್ಮ ಚಾನೆಲ್ ಅಲ್ಲಿ ವೆರೈಟಿ ಫಿಶ್ ರೆಸಿಪಿಗಳು ಅಪ್ಲೋಡ್ ಮಾಡಿದೀನಿ, ದಯವಿಟ್ಟು ಚೆಕ್ ಮಾಡಿ. ಈಗ ಫಿಶ್ ಸಾಂಬಾರಿಗೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ಅನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ, ಚೆಕ್ ಮಾಡಿ. ಫಿಶ್ ಸಾರನ್ನ ಮಾಡೋಣ. ನಾನು ಯಾವುದೇ ಫಿಶ್ ಸಾರನ್ನ ಮಾಡೋ ಮೊದಲು ಈ ರೀತಿ ಮ್ಯಾರಿನೇಟ್ ಮಾಡ್ಕೋತೀನಿ. ಈ ರೀತಿ ಮ್ಯಾರಿನೇಟ್ ಮಾಡ್ಕೊಳ್ಳೋದ್ರಿಂದ ಫಿಶ್ ಸಾರಿಗೆ ಹಾಕಿದಾಗ ಫಿಶ್ ಅಲ್ಲಿ ಹಸಿ ಸ್ಮೆಲ್ ಏನು ಬರೋದಿಲ್ಲ. ಹಾಗಾಗಿ ನಾನಿಲ್ಲಿ 1 kg ಫಿಶ್ ಅನ್ನ ತಗೊಂಡಿದ್ದೀನಿ. ಫಿಶ್ಗೆ ಸ್ವಲ್ಪ ಸಾಲ್ಟು, ಅರ್ಧ ಟೀ ಸ್ಪೂನ್ ಅರಿಶಿಣ ಪೌಡರ್, ಹಾಗೇನೆ ಅರ್ಧ ಲೆಮನ್ ರಸನ ಹಾಕೊಳ್ಬೇಕು. ಹಾಕ್ಬಿಟ್ಟು ಚೆನ್ನಾಗಿ ಫಿಶ್ಗೆ ಎಲ್ಲ ಕಡೆ ಹಿಡಿಯೋ ಹಾಗೆ ನೀಟಾಗಿ ಹಚ್ಕೊಳ್ಬೇಕು. ಫಿಶ್ಗೆ ಎಲ್ಲ ಕಡೆ ಹಚ್ಕೊಂಡಾದ್ಮೇಲೆ 10 ರಿಂದ 15 ನಿಮಿಷ ಸೈಡಿಗೆ ಇಡೋಣ. ದಯವಿಟ್ಟು ನಮ್ಮ ಪೇಜ್ ಅನ್ನ ಫಾಲೋ ಮಾಡಿ, ಹಾಗೆ ಸಪೋರ್ಟ್ ಮಾಡಿ. ಈಗ ಈ ರೀತಿ ನೀಟಾಗಿ ಹಚ್ಕೊಂಡಿದೀನಿ. ಇದನ್ನ 10 ರಿಂದ 15 ನಿಮಿಷ ಸೈಡಿಗೆ ಇಟ್ಕೊಳ್ಬೇಕು. ಅಷ್ಟರಲ್ಲಿ ಫಿಶ್ ಸಾರಿಗೆ ಮಸಾಲಾನ ಫ್ರೈ ಮಾಡ್ಕೊಳ್ಳೋಣ. ಒಂದ್ ಪ್ಯಾನಿಗೆ ನಿಮ್ ಖಾರಕ್ಕೆ ಎಷ್ಟು ಬೇಕೋ ನೋಡ್ಕೊಂಡು ಚಿಲ್ಲಿನ ಹಾಕೊಳ್ಳಿ. ನಾನಿಲ್ಲಿ 8 ರಿಂದ 10 ರೆಡ್ ಚಿಲ್ಲಿ ಹಾಗೆ 6 ಗ್ರೀನ್ ಚಿಲ್ಲಿನ ಹಾಕೊಂಡಿದೀನಿ. ಫಿಶ್ ಸಾರು ಸ್ವಲ್ಪ ಸ್ಪೈಸಿ ಆಗಿದ್ರೇನೆ ತಿನ್ಲಿಕ್ಕೆ ಚಂದ. ಅದಾದ್ಮೇಲೆ 10 ರಿಂದ 12 ಬೆಳ್ಳುಳ್ಳಿ ಎಸಳುಗಳನ್ನ ಬಿಡಿಸಿ ಹಾಕೊಂಡಿದೀನಿ. 1.5 ಆನಿಯನ್ನ ಕಟ್ ಮಾಡಿ ಹಾಕೊಂಡಿದೀನಿ. ಇನ್ನು ಅರ್ಧ ಆನಿಯನ್ನ ಆಮೇಲೆ ಒಗ್ಗರಣೆಗೆ ಅಂತ ಎತ್ತಿಟ್ಕೊಂಡಿದೀನಿ. 2 ಟೊಮೆಟೊನ ಕಟ್ ಮಾಡಿ ಹಾಕೋಬೇಕು. 1.5 ಟೇಬಲ್ ಸ್ಪೂನ್ ಆಗುವಷ್ಟು ಧನಿಯಾ ಕಾಳನ್ನ ಹಾಕೊಂಡಿದೀನಿ. ಹಾಗೇನೆ 1/4 ಟೀ ಸ್ಪೂನ್ ಸಾಸಿವೆ ಮತ್ತೆ 1/4 ಟೀ ಸ್ಪೂನ್ ಮೆಂತೆನ ಹಾಕೋಬೇಕು. ಮೆಂತೆ ಜಾಸ್ತಿ ಹಾಕೋಬಿಡಿ, 1/4 ಟೀ ಸ್ಪೂನ್ ಹಾಕೊಂಡ್ರೆ ಸಾಕಾಗುತ್ತೆ, ಇಲ್ಲಾಂದ್ರೆ ಸಾರು ಕಹಿ ಬರುತ್ತೆ. ಹಾಗಾಗಿ 1 ಟೀ ಸ್ಪೂನ್ ಜೀರಿಗೆನ ಹಾಕೊಳ್ಳಿ. ಹಾಗೆ 1 ಇಂಚು ಶುಂಠಿನ ಕಟ್ ಮಾಡಿ ಹಾಕೋಬೇಕು. ಅದಾದ್ಮೇಲೆ 1/4 ಟೀ ಸ್ಪೂನ್ ಆಗುವಷ್ಟು ಅರಿಶಿಣ ಪೌಡರ್ ಅನ್ನ ಹಾಕೊಳ್ಳಿ. ನಾವು ಫಿಶ್ ಮ್ಯಾರಿನೇಟ್ ಮಾಡುವಾಗ ಅರಿಶಿಣ ಪೌಡರ್ ನ ಹಾಕೊಂಡಿದ್ವಲ್ಲ, ಹಾಗಾಗಿ 1/4 ಟೀ ಸ್ಪೂನ್ ಹಾಕೊಂಡ್ರೆ ಸಾಕು. 1 ಕಪ್ಪು ತೆಂಗಿನಕಾಯಿ ತುರಿನ ಹಾಕೊಳ್ಬೇಕು. ನಾನಿಲ್ಲಿ 1 ತೆಂಗಿನಕಾಯಿಲಿ ಅರ್ಧ ಭಾಗದಷ್ಟು ತೆಂಗಿನಕಾಯಿನ ಮಾತ್ರ ಹಾಕೊಂಡಿದೀನಿ. ಇದಕ್ಕೆ ಆಯಿಲ್ ಏನು ಹಾಕೊಳ್ದೇನೆ ಹಾಗೆ ಫ್ರೈ ಮಾಡ್ಕೋಬೇಕು. ಚೆನ್ನಾಗಿ 7 ರಿಂದ 10 ನಿಮಿಷ ಫ್ರೈ ಮಾಡ್ಕೊಳ್ಳಿ. ನಾವು ಹಾಕಿರೋ ಇಂಗ್ರೀಡಿಯೆಂಟ್ಸ್ ಎಲ್ಲ ಚೆನ್ನಾಗಿ ಬಾಡ್ಬೇಕು, ಆ ರೀತಿ ಹುರ್ಕೊಳ್ಬೇಕು. ಚೆನ್ನಾಗಿ ಹುರ್ಕೊಂಡಾದ್ಮೇಲೆ ಮಸಾಲೆನ ತಣ್ಣಗಾಗ್ಲಿಕ್ಕೆ ಬಿಡಿ. ತಣ್ಣಗಾದ್ಮೇಲೆ ಒಂದ್ ಮಿಕ್ಸಿ ಜಾರಿಗೆ ಹಾಕೊಂಡು ಒಂದ್ ಸ್ಮಾಲ್ ಸೈಜ್ ಹುಣಸೆ ಹಣ್ಣನ್ನ ಹಾಕೊಂಡಿದೀನಿ. ನಾವು ಫಿಶ್ ಮ್ಯಾರಿನೇಟ್ ಮಾಡುವಾಗ ಲೆಮನ್ ಅನ್ನ ಹಾಕಿದ್ವಲ್ಲ, ಹಾಗಾಗಿ ಹುಳಿನ ನೋಡ್ಕೊಂಡು ಹಾಕೊಳ್ಬೇಕು. ಸ್ವಲ್ಪ ನೀರನ್ನ ಆಡ್ ಮಾಡ್ಕೊಂಡು ಫುಲ್ ನೈಸ್ ಆಗಿ ಮಿಕ್ಸಿ ಮಾಡ್ಕೊಳ್ಬೇಕು. ಮಿಕ್ಸಿ ಮಾಡ್ಕೊಂಡಾದ್ಮೇಲೆ ಒಂದ್ ಪಾತ್ರೆಯಲ್ಲಿ 3 ರಿಂದ 4 ಟೇಬಲ್ ಸ್ಪೂನು ಆಯಿಲ್ ಅನ್ನ ಹಾಕೊಳ್ಬೇಕು. ಆಯಿಲ್ ಚೆನ್ನಾಗಿ ಬಿಸಿ ಆದ್ಮೇಲೆ ನಾವು ಅವಾಗ್ಲೇ ಅರ್ಧ ಆನಿಯನ್ನ ಉಳಿಸಿ ಇಟ್ಕೊಂಡಿದ್ವಲ್ಲ, ಅದನ್ನ ಹಾಕೊಳ್ಬೇಕು. ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಆನಿಯನ್ ತುಂಬಾ ಫ್ರೈ ಮಾಡಿ ಕಲರ್ ಎಲ್ಲ ಚೇಂಜ್ ಮಾಡ್ಕೋಬೇಡಿ, ಲೈಟ್ ಆಗಿ ಬಾಡೋ ರೀತಿ ಫ್ರೈ ಮಾಡ್ಕೊಂಡ್ರೆ ಸಾಕು. ಆನಿಯನ್ ಫ್ರೈ ಆದ್ಮೇಲೆ ಒಂದು ಸ್ಮಾಲ್ ಸೈಜ್ ಟೊಮೆಟೊನ ಈ ರೀತಿ ಉದ್ದಕ್ಕೆ ಕಟ್ ಮಾಡಿ ಹಾಕೊಳ್ಬೇಕು. ದೊಡ್ಡ ಟೊಮೆಟೊ ಆದ್ರೆ ಅರ್ಧ ಟೊಮೆಟೊ ಸಾಕಾಗುತ್ತೆ. ನಾನಿಲ್ಲಿ ಸ್ಮಾಲ್ ಟೊಮೆಟೊ ತಗೊಂಡಿರೋದ್ರಿಂದ 1 ಟೊಮೆಟೊನ ಕಟ್ ಮಾಡಿ ಹಾಕೊಂಡಿದ್ದೀನಿ. ಟೊಮೆಟೊನ ಹಾಕಿ ಫ್ರೈ ಮಾಡಿ ಒಂದ್ 2 ನಿಮಿಷ ಟೊಮೆಟೊ ಚೆನ್ನಾಗಿ ಫ್ರೈ ಆದ್ರೆ ಸಾಕು. ಅದಾದ್ಮೇಲೆ ನಾವು ರುಬ್ಬಿಟ್ಟಿರೋ ಮಸಾಲನ ಹಾಕೊಳ್ಬೇಕು. ಮಸಾಲನ ಹಾಕಿ 2 ನಿಮಿಷ ಆಯಿಲ್ ಅಲ್ಲೇನೆ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಫ್ರೈ ಮಾಡ್ಕೊಳ್ಬೇಕು. ಫಾಲೋ ಮಾಡದೆ ಯಾರೆಲ್ಲ ನಮ್ಮ ವಿಡಿಯೋನ ನೋಡ್ತಾ ಇದ್ದೀರಾ, ದಯವಿಟ್ಟು ನಮ್ಮ ಪೇಜ್ ಅನ್ನ ಫಾಲೋ ಮಾಡಿ, ಹಾಗೆ ಸಪೋರ್ಟ್ ಮಾಡಿ. ಮಸಾಲ ಮಿಕ್ಸ್ ಮಾಡಿ ಫ್ರೈ ಮಾಡ್ಕೊಂಡಾದ್ಮೇಲೆ ನಿಮ್ಗೆ ಎಷ್ಟು ನೀರ್ ಬೇಕೋ ನೋಡ್ಕೊಂಡು ಆಡ್ ಮಾಡ್ಕೊಳ್ಳಿ. ನೀರನ್ನ ಆಡ್ ಮಾಡ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಸಾರು ತುಂಬಾ ತೆಳು ಮಾಡ್ಕೊಳ್ಬೇಡಿ. ಫಿಶ್ ಸಾರು ಸ್ವಲ್ಪ ದಪ್ಪ ಇದ್ರೇನೆ ಚೆನ್ನಾಗಿರತ್ತೆ. ಅದಾದ್ಮೇಲೆ ಟೇಸ್ಟ್ಗೆ ಸಾಲ್ಟ್ ಅನ್ನ ಹಾಕೊಳ್ಬೇಕು. ಸಾಲ್ಟ್ ಅನ್ನು ಅಷ್ಟೇ ಆಲ್ರೆಡಿ ಫಿಶ್ ಮ್ಯಾರಿನೇಟ್ ಮಾಡುವಾಗ ಹಾಕೊಂಡಿದ್ವಲ್ಲ, ಹಾಗಾಗಿ ನೋಡ್ಕೊಂಡು ಆಡ್ ಮಾಡ್ಕೊಳ್ಬೇಕು. ಸಾಲ್ಟ್ ಅನ್ನ ಆಡ್ ಮಾಡಿ ಮಿಕ್ಸ್ ಮಾಡ್ಕೊಳ್ಳಿ. ಅದಾದ್ಮೇಲೆ ಲಿಡ್ ಅನ್ನ ಕ್ಲೋಸ್ ಮಾಡ್ಬಿಟ್ಟು ಚೆನ್ನಾಗಿ ಕುದಿ ಬರ್ಲಿಕ್ಕೆ ಬಿಡ್ಬೇಕು. ಈಗ ಸಾರು ಚೆನ್ನಾಗಿ ಕುದಿ ಬರ್ತಾ ಇದೆ. ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಳಿ.
ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ನಾವು ಅವಾಗ್ಲೇನೆ ಮ್ಯಾರಿನೇಟ್ ಮಾಡಿ ಇಟ್ಟಿರೋ ಫಿಶ್ ಅನ್ನ ಒಂದೊಂದಾಗಿ ಹಾಕೊಳ್ಬೇಕು. ಫಿಶ್ ಅನ್ನ ಹಾಕ್ಬಿಟ್ಟು ಜಾಸ್ತಿ ಸ್ಪೂನಿಂದ ಮಿಕ್ಸ್ ಎಲ್ಲ ಮಾಡ್ಕೊಳ್ಬಾರ್ದು. ಜಸ್ಟ್ ಈ ರೀತಿ ಮಾಡ್ಕೊಂಡ್ರೆ ಸಾಕು. ಫಿಶ್ ಚೆನ್ನಾಗಿ ಮುಳುಗಿದ್ರೆ ಸಾಕಾಗತ್ತೆ. ಫಿಶ್ ಅನ್ನ ಹಾಕ್ಬಿಟ್ಟು 5 ನಿಮಿಷ ಮೀಡಿಯಂ ಫ್ಲೇಮ್ ಅಲ್ಲೇ ಇಟ್ಟು ಕುಕ್ ಮಾಡ್ಕೊಳ್ಬೇಕು. ಫಿಶ್ ಬೇಗ ಬೇಯುತ್ತಲ್ವಾ, ಹಾಗಾಗಿ ಜಾಸ್ತಿ ಟೈಮ್ ಏನು ಹಿಡಿಯೋದಿಲ್ಲ. 5 ನಿಮಿಷ ಮೀಡಿಯಂ ಫ್ಲೇಮ್ ಅಲ್ಲಿ ಇಟ್ಟು ಕುಕ್ ಮಾಡ್ಕೊಂಡ್ರೆ ಸೂಪರ್ ಟೇಸ್ಟಿಯಾದ ಫಿಶ್ ಸಾರು ರೆಡಿ ಆಗತ್ತೆ. ನೀವ್ ಒಂದ್ಸರಿಯಾದ್ರೂ ಟ್ರೈ ಮಾಡ್ಲೇಬೇಕು. ಹೊಸ ವಿಡಿಯೋಗೋಸ್ಕರ ಬೇಗ ಬೇಗ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿ ಬರುವ ಬೆಲ್ ಬಟನ್ ಅನ್ನ ಪ್ರೆಸ್ ಮಾಡಿ. ದಯವಿಟ್ಟು ನಮ್ಮ ಚಾನೆಲ್ಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.